ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಓಪೋ ಎಂಕೋ ಬಡ್ಸ್ನ ಅನ್ಬಾಕ್ಸಿಂಗ್ ಮಾಡಿ ಅದರ ಒಂದು ರಿವ್ಯೂನ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್. ಸೊ ನೀವಿನ್ನೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಈ ವಿಡಿಯೋನ ಶೇರ್ ಮಾಡಿಲ್ಲ ಅಂದರೆ ಈ ಕೂಡಲೇ ಶೇರ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಟ್ಯಾಪ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದರೆ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಮೊದಲಿಗೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಓಪೋ ಎಂಕೋ ಬಡ್ಸ್ನ ನಾನು ಫ್ಲಿಪ್ಕಾರ್ಟ್ನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇನ್ನು ನಿಮಗೆ ಈ ಒಂದು ಓಪೋ ಎಂಕೋ ಬಡ್ಸ್ ಬಂದು ಫ್ಲಿಪ್ಕಾರ್ಟ್ನಲ್ಲೂ ಕೂಡ ಅವೈಲೇಬಲ್ ಇದೆ, ಅಮೆಝಾನಲ್ಲೂ ಕೂಡ ಅವೈಲೇಬಲ್ ಇದೆ. ಹಾಗೆ ಓಪೋ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ನಿಮಗೆ ಈ ಒಂದು ಓಪೋ ಎಂಕೋ ಬಡ್ಸು ಅವೈಲೇಬಲ್ ಇದೆ. ಸೊ ನೀವು ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಇನ್ನು ಒಂದು 3 ವೆಬ್ಸೈಟ್ ಲಿಂಕ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಫ್ಲಿಪ್ಕಾರ್ಟ್ ಬಾಕ್ಸ್ನ ಓಪನ್ ಮಾಡ್ತು ಅಂದರೆ ನಿಮಗೆ ಮೊದಲನೇದಾಗಿ ಒಂದು ಬಿಲ್ ಕೊಟ್ಟಿದ್ದಾರೆ. ಇನ್ನು ಓಪೋ ಎಂಕೋ ಬಡ್ಸ್ನ ನಾನು ಎಷ್ಟು ರೂಪಾಯಿಗೆ ಪರ್ಚೇಸ್ ಮಾಡಿದೆ ಅಂತ ನೋಡೋದಾದರೆ 1799 ರೂಪಾಯಿಗೆ ಈ ಒಂದು ಓಪೋ ಎಂಕೋ ಬಡ್ಸ್ನ ಪರ್ಚೇಸ್ ಮಾಡಿದೆ. ಇನ್ನು ಓಪೋ ಎಂಕೋ ಬಡ್ಸಿನ ಬಾಕ್ಸಿನ ಫ್ರಂಟ್ ಸೈಡಲ್ಲಿ ನಿಮಗೆ ಈ ರೀತಿ ನೋಡೋದಕ್ಕೆ ಕಾಣುತ್ತೆ. ಇನ್ನು ಬ್ಯಾಕ್ ಸೈಡ್ನಲ್ಲಿ ನಿಮಗೆ ಈ ಒಂದು ಓಪೋ ಎಂಕೋ ಬಡ್ಸಲ್ಲಿ ಏನೇನೆಲ್ಲ ಒಂದು ಕಂಟೆಂಟ್ಸ್ಗಳನ್ನ ಕೊಟ್ಟಿದ್ದೀವಿ ಅಂತ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಇನ್ನು ನೆಕ್ಸ್ಟು ಇದರ ಒಂದು ಬಾಟಮಲ್ಲಿ ಈ ಒಂದು ಓಪೋ ಎಂಕೋ ಬಡ್ಸಿನ ಸ್ಪೆಸಿಫಿಕೇಷನ್ಸ್ಗಳನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಏನೇನೆಲ್ಲ ಒಂದು ಸ್ಪೆಸಿಫಿಕೇಷನ್ ಇದೆ ಅಂತ ನಾನು ನಿಮಗೆ ಇವಾಗ ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನು ಮೊದಲನೇ ಒಂದು ಸ್ಪೆಸಿಫಿಕೇಷನ್ ಬಂದು 24 ಅವರ್ಸ್ ಬ್ಯಾಟ್ರಿ ಲೈಫ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಓಪೋ ಎಂಕೋ ಬಡ್ಸು ನಿಮಗೆ 24 ಅವರ್ಸ್ ಬ್ಯಾಟ್ರಿ ಲೈಫ್ ಬರಲ್ಲ, ಆದರೆ ಅದರ ಒಂದು ಚಾರ್ಜಿಂಗ್ ಕೇಸ್ ಬಂದು ನಿಮಗೆ 24 ಅವರ್ಸ್ ಬ್ಯಾಟ್ರಿ ಲೈಫ್ ಬರುತ್ತೆ. ಇನ್ನು ನೆಕ್ಸ್ಟು ಇದರ ಒಂದು ಕನೆಕ್ಟಿವಿಟಿ, ಇದರಲ್ಲಿ ಬಂದು ನಿಮಗೆ ಬ್ಲೂಟೂತ್ ವರ್ಷನ್ 5.2 ಲೇಟೆಸ್ಟ್ ವರ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಯಾವುದೇ ರೀತಿ ಕನೆಕ್ಟಿವಿಟಿ ಇಶ್ಯೂಸ್ಗಳು ಆಗೋದಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದರೆ ಲೋ ಲೇಟೆನ್ಸಿ ಗೇಮಿಂಗ್ ಮೋಡ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಏರ್ಬಡ್ಸಲ್ಲಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಬ್ಯಾಸ್ ಡ್ರೈವ್ HD ಸೌಂಡ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಏರ್ಬಡ್ಸಲ್ಲಿ ನಿಮಗೆ HD ಸೌಂಡ್ ಕ್ವಾಲಿಟಿ ಕೂಡ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಂಟೆಲಿಜೆಂಟ್ ಕಾಲ್ ನಾಯ್ಸ್ ರಿಡ್ಯೂಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಈ ಒಂದು ಏರ್ಬಡ್ಸಲ್ಲಿ ಯಾವುದೇ ರೀತಿ ನಾಯ್ಸ್ ಕ್ಯಾನ್ಸಲೇಷನ್ ಅನ್ನೋ ಒಂದು ಫೀಚರ್ ಕೊಟ್ಟಿಲ್ಲ. ಆದರೆ ನೀವು ಫೋನ್ ಕಾಲ್ ಮಾಡಬೇಕಾದ್ರೆ ಇಂಟೆಲಿಜೆಂಟ್ ಕಾಲ್ ನಾಯ್ಸ್ ರಿಡ್ಯೂಷನ್ ವರ್ಕ್ ಆಗುತ್ತೆ. ಬಟ್ ಇದು ಎಷ್ಟು ಆ್ಯಕ್ಯುರೇಟಾಗಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಓಪನ್ ಅಪ್ ಆಟೋ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಈ ಒಂದು ಚಾರ್ಜಿಂಗ್ ಕೇಸ್ನ ಓಪನ್ ಮಾಡ್ತಿದ್ದಂಗೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಓಪೋ ಎಂಕೋ ಬಡ್ಸಿನ ಬಾಕ್ಸಿನ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಓಪೋ ಎಂಕೋ ಬಡ್ಸ್ ಅಂತ ಕೊಟ್ಟಿದ್ದಾರೆ. ಇನ್ನು ರೈಟ್ ಸೈಡ್ನಲ್ಲಿ ಓಪೋ ಅಂತ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಬಾಕ್ಸ್ನ ಇವಾಗ ಅನ್ಬಾಕ್ಸ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ, ಈ ಒಂದು ಬಾಕ್ಸ್ನಲ್ಲಿ ನಿಮಗೆ ಒಂದು ಪ್ಲಾಸ್ಟಿಕ್ ರ್ಯಾಪರ್ನ ಕೊಟ್ಟಿರ್ತಾರೆ. ಮೊದಲನೇದಾಗಿ ಅದನ್ನು ರಿಮೂವ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ, ನಾನು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಈ ಒಂದು ಬಾಕ್ಸ್ನ ಇವಾಗ ಓಪನ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ, ನಾನು ಇವಾಗ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಇನ್ನು ಬಾಕ್ಸ್ನ ಓಪನ್ ಮಾಡಿದ ನಂತರ ನಿಮಗೆ ಮೊದಲನೇದಾಗಿ ಈ ಒಂದು ಓಪೋ ಎಂಕೋ ಬಡ್ಸಿನ ಚಾರ್ಜಿಂಗ್ ಕೇಸು ನಿಮಗೆ ನೋಡೋದಕ್ಕೆ ಕಾಣುತ್ತೆ. ಸೊ ನೋಡ್ತಾ ಇದ್ದೀರಾ, ನಿಮಗೆ ಈ ರೀತಿ ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟು ಇದರ ಒಂದು ಕೇಸ್ನ ಓಪನ್ ಮಾಡೋಣ. ಸೊ ಕೇಸ್ ಓಪನ್ ಮಾಡ್ತು ಅಂದರೆ ಬಾಕ್ಸ್ ಒಳಗಡೆ ಕೆಲವೊಂದು ಕಂಟೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಏನೇನು ಕಂಟೆಂಟ್ಸ್ಗಳು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಇವಾಗ ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲ ಒಂದು ಕಂಟೆಂಟ್ ಬಂದು 2 ಟೈಪ್ ಏರ್ ಟಿಪ್ನ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಒಂದು ಕಿವಿಯ ಸೈಜ್ಗೆ ತಕ್ಕಂತೆ ನೀವು ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ಸೊ ನೋಡ್ತಾ ಇದ್ದೀರಾ. ಇನ್ನು ನೆಕ್ಸ್ಟು ನೋಡೋದಾದರೆ ಕ್ವಿಕ್ ಸ್ಟಾರ್ಟ್ ಗೈಡ್ ಕೊಟ್ಟಿದ್ದಾರೆ. ಈ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಮುಖಾಂತರ ಈ ಒಂದು ಇಯರ್ಬಡ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಇದನ್ನೊಂದು ಸತಿ ನೀವು ಟೈಮ್ ಇದ್ದಾಗ ಓದ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಒಂದು ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೋಡ್ತಾ ಇದ್ದೀರಾ. ಸೊ ಇನ್ನು ಅದನ್ನು ಬಿಟ್ಟರೆ ನಿಮಗೆ ಬಾಕ್ಸ್ನಲ್ಲಿ ಏನು ಕೂಡ ಕಂಟೆಂಟ್ಸ್ಗಳನ್ನು ಕೊಟ್ಟಿಲ್ಲ. ಇನ್ನು ನೆಕ್ಸ್ಟು ಕೇಸ್ನ ಓಪನ್ ಮಾಡ್ತು ಅಂದರೆ ನಿಮಗೆ ಮೊದಲನೇದಾಗಿ ಒಂದು ಪ್ಲಾಸ್ಟಿಕ್ ರ್ಯಾಪರ್ ಕೊಟ್ಟಿರ್ತಾರೆ. ಸೊ ಅದನ್ನು ರಿಮೂವ್ ಮಾಡ್ತು ಅಂದರೆ ನಿಮಗೆ ಕೇಸು ಈ ರೀತಿ ನೋಡೋದಕ್ಕೆ ಕಾಣುತ್ತೆ. ಸೊ ಒಂದು ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ, ಬಟ್ ಇದು ಫೈಬರ್ನಿಂದ ಮಾಡಿದ್ದಾರೆ ಅನ್ಕೊತೀನಿ. ಇನ್ನು ನೆಕ್ಸ್ಟು ಫ್ರಂಟ್ನಲ್ಲಿ ನಿಮಗೆ ಓಪೋ ಅಂತ ಮೆನ್ಷನ್ ಮಾಡಿದ್ದಾರೆ ಬ್ರ್ಯಾಂಡಿಂಗ್ ನೇಮ್ನ. ಇನ್ನು ನೆಕ್ಸ್ಟು ಟಾಪ್ನಲ್ಲಿ ನಿಮಗೊಂದು ಟೈಪ್ ಸಿ ಪೋರ್ಟ್ ಚಾರ್ಜಿಂಗ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಅಂದರೆ ಬಾಕ್ಸ್ನಲ್ಲಿ ಯಾವುದೇ ರೀತಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿಲ್ಲ. ಸೊ ನಿಮ್ಮ ಒಂದು ಮೊಬೈಲ್ ಏನಾದ್ರು ಟೈಪ್ ಸಿ ಪೋರ್ಟ್ ಸಪೋರ್ಟ್ ಇತ್ತು ಅಂದರೆ ಸೊ ನಿಮ್ಮ ಹತ್ರ ಆಬ್ವಿಯಸ್ಲಿ ಒಂದು
ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇರುತ್ತೆ. ಸೊ ಅದ್ರ ಮುಖಾಂತರ ನೀವು ಈ ಒಂದು ಕೇಸ್ನ ಚಾರ್ಜ್ ಮಾಡ್ಕೊಬೋದು. ಇನ್ನು ಇದರ ಒಂದು ಬ್ಯಾಕ್ ಸೈಡ್ನಲ್ಲಿ ನಿಮಗೆ ಈ ರೀತಿ ನೋಡೋದಕ್ಕೆ ಕಾಣುತ್ತೆ. ಇನ್ನು ಇದರ ಒಂದು ಬಾಟಮ್ ಮುಖಾಂತರ ನೀವು ಈ ಒಂದು ಕೇಸ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಸೊ ಕೇಸ್ ಓಪನ್ ಮಾಡ್ತು ಅಂದರೆ ನೋಡಿ ಈ ರೀತಿ ನಿಮಗೆ ಇಯರ್ಬಡ್ಸ್ನ ಹಾಕಿರ್ತಾರೆ. ಸೊ ನೋಡಿ 2 ಇಯರ್ಬಡ್ಸ್ನ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ರೆ ಈ ರೀತಿ ನೋಡೋದಕ್ಕೆ ಕಾಣುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಇಯರ್ಬಡ್ಸಲ್ಲಿ ನಿಮಗೆ ಟಚ್ ಸೆನ್ಸಿಟಿವ್ ಬಟನ್ ಕೂಡ ಕೊಟ್ಟಿದ್ದಾರೆ. ಅಂದರೆ ನೀವು ಪಾಸು ಪ್ಲೇ ಮಾಡೋದಕ್ಕಾಗಿರ್ಬೋದು, ನೆಕ್ಸ್ಟ್ ಸಾಂಗಿಗೆ ಹೋಗೋದಕ್ಕಾಗಿರ್ಬೋದು, ಪ್ರೀವಿಯಸ್ ಸಾಂಗಿಗೆ ಹೋಗೋದಕ್ಕೆ ಆಗಿರ್ಬೋದು, ಅಥವಾ ಗೇಮ್ ಮೋಡ್, ಅಥವಾ ಈ ಒಂದು ಗೂಗಲ್ ಅಸಿಸ್ಟೆಂಟ್ ಸಿರಿನ ಟ್ರಿಗರ್ ಮಾಡೋದಕ್ಕಾಗಿರ್ಬೋದು. ಸೊ ಇದಕ್ಕೆಲ್ಲ ನೀವು ಯೂಸ್ ಮಾಡ್ಕೊಬೋದು. ಸೊ ನೋಡಿ ನಿಮಗೆ ಈ ರೀತಿ ನೋಡೋದಕ್ಕೆ ಕಾಣುತ್ತೆ ಬಡ್ಸು. ಇನ್ನು ನೆಕ್ಸ್ಟು ಈ ಒಂದು ಕೇಸಲ್ಲಿ ನಿಮಗೊಂದು ಮ್ಯಾಗ್ನೆಟ್ ಕೂಡ ಕೊಟ್ಟಿರ್ತಾರೆ. ಸೊ ಅಷ್ಟು ಈಸಿಯಾಗಿ ಈ ಒಂದು ಕೇಸಿಂದ ಬರ್ಡ್ಸು ಬಿದ್ದೋಗೋದಿಲ್ಲ. ಸೊ ನೋಡ್ತಾ ಇದ್ದೀರಾ, ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಯಾವುದೇ ಕಾರಣಕ್ಕೂ ಬಿದ್ದೋಗೋದಿಲ್ಲ. ಸೊ ಇನ್ನು ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟ್ ಬಗ್ಗೆ ಮಾತಾಡೋದಾದರೆ ಈ ಒಂದು ಓಪೋ ಎಂಕೋ ಬಡ್ಸಲ್ಲಿ ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟು ತುಂಬಾ ಚೆನ್ನಾಗಿದೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಸಖತ್ತಾಗಿ ಕೇಳಿಸ್ತಿದೆ ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟು. ಸೊ ನಾನು ಈ ಒಂದು ಪ್ರೈಸ್ ರೇಂಜಿಗೆ ಇಷ್ಟು ಒಳ್ಳೆ ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಅಷ್ಟು ಚೆನ್ನಾಗಿದೆ ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟು. ಹಾಗೆ ನಾನು ಯೂಟ್ಯೂಬಲ್ಲಿ ಕೂಡ ರಿವ್ಯೂ ನೋಡ್ದಂಗೆ ಸೊ ಈ ಒಂದು 5,000, 6,000, 10,000 ಪ್ರೈಸ್ ರೇಂಜಲ್ಲಿ ಏನು ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟ್ ಇರುತ್ತೆ, ಆ ಒಂದು ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟು ಈ ಒಂದು ಓಪೋ ಎಂಕೋ ಬಡ್ಸಲ್ಲೂ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಆ ಒಂದು ಪ್ರೈಸ್ ರೇಂಜಿನ ಒಂದು ಇಯರ್ಬಡ್ಸ್ಗಳನ್ನ ನಾನು ಯೂಸ್ ಮಾಡಿಲ್ಲ. ಬಟ್ ನಾನು ಇವಾಗ ಏನು 1,799 ರೂಪಾಯಿಗೆ ಈ ಒಂದು ಓಪೋ ಎಂಕೋ ಬಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟ್ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕನೆಕ್ಟಿವಿಟಿ. ಸೊ ಈ ಒಂದು ಓಪೋ ಎಂಕೋ ಬಡ್ಸಲ್ಲಿ ಬ್ಲೂಟೂತ್ ವರ್ಷನ್ 5.2 ಲೇಟೆಸ್ಟ್ ವರ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಯಾವುದೇ ರೀತಿ ಕನೆಕ್ಟಿವಿಟಿ ಇಶ್ಯೂಸ್ಗಳು ಆಗೋದಿಲ್ಲ. ಹಾಗೆ ಈ ಒಂದು ಇಯರ್ಬಡ್ಸಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಸಪೋರ್ಟ್ ಕೂಡ ಇದೆ. ಸೊ ಯಾವ ಒಂದು ಅಪ್ಲಿಕೇಶನ್ ಅಂದರೆ ಎ ಮೆಲೋಡಿ ಅಂತ. ಈ ಒಂದು ಅಪ್ಲಿಕೇಶನ್ನ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಬೋದು. ಸೊ ಡೌನ್ಲೋಡ್ ಮಾಡ್ಕೊತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಇಯರ್ಬಡ್ಸಿನ ಚಾರ್ಜಿಂಗ್ ಕೆಪಾಸಿಟಿನ ನೋಡ್ಬೋದು. ಅಂದರೆ ಇಯರ್ಬಡ್ಸಲ್ಲಿ ಎಷ್ಟು ಚಾರ್ಜ್ ಇದೆ, ಹಾಗೆ ಕೇಸಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಕೂಡ ನೀವು ನೋಡ್ಬೋದು. ಕೇಸಲ್ಲಿ ಬಂದು ನಿಮಗೆ ಸಡನ್ನಾಗಿ ತೋರಿಸೋದಿಲ್ಲ. ಇಯರ್ಬಡ್ಸ್ನ ನೀವು ಕೇಸಿಗೆ ಹಾಕಿದಾಗ ಮಾತ್ರ ಕೇಸಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ನೀವು ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಟಚ್ ಸೆನ್ಸಿಟಿವ್ ಬಟನ್ನ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಅಂದರೆ ಲೆಫ್ಟ್ ಸೈಡ್ನಲ್ಲಿ ನೀವಾದ್ರು ಡಬಲ್ ಟ್ಯಾಪ್ ಮಾಡ್ತು ಅಂದರೆ ನೆಕ್ಸ್ಟ್ ಸಾಂಗಿಗೆ ಮೂವ್ ಆಗೋಂಗೆ, ಹಾಗೆ ರೈಟ್ ಸೈಡ್ನಲ್ಲಿ ಡಬಲ್ ಟ್ಯಾಪ್ ಮಾಡ್ತು ಅಂದರೆ ಪ್ರೀವಿಯಸ್ ಸಾಂಗಿಗೆ ಹೋಗೋಂಗೆ, ಹಾಗೆ ಲೆಫ್ಟ್ ಸೈಡ್ನಲ್ಲಿ ಟ್ರಿಪಲ್ ಟ್ಯಾಪ್ ಮಾಡ್ತು ಅಂದರೆ ಗೂಗಲ್ ಅಸಿಸ್ಟೆಂಟ್ ಅಥವಾ ಸಿರಿ ಟ್ರಿಗರ್ ಆಗೋ ರೀತಿ, ಹಾಗೆ ರೈಟ್ ಸೈಡ್ನಲ್ಲಿ ಟ್ರಿಪಲ್ ಟ್ಯಾಪ್ ಮಾಡ್ತು ಅಂದರೆ ಗೇಮಿಂಗ್ ಮೋಡ್ ಆನ್ ಆಗೋ ರೀತಿ, ಹಾಗೆ ಲೆಫ್ಟ್ ಸೈಡ್ನಲ್ಲಿ ಟಚ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊತು ಅಂದರೆ ವಾಲ್ಯೂಮ್ ಡೌನ್ ಆಗೋ ರೀತಿ, ಹಾಗೆ ರೈಟ್ ಸೈಡ್ನಲ್ಲಿ ಟಚ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊತು ಅಂದರೆ ವಾಲ್ಯೂಮ್ ಅಪ್ ಆಗೋ ರೀತಿ. ಈ ರೀತಿ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಸೊ ನಾನಿಲ್ಲಿ ಈ ರೀತಿ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ. ಬಟ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ. ಸೊ ಇನ್ನು ನೆಕ್ಸ್ಟ್ ಈ ಒಂದು ಓಪೋ ಎಂಕೋ ಬಡ್ಸಲ್ಲಿ ಯಾವುದೇ ರೀತಿ ನಾಯ್ಸ್ ಕ್ಯಾನ್ಸಲೇಷನ್ ಅನ್ನೋ ಒಂದು ಫ್ಯೂಚರ್ನ ಕೊಟ್ಟಿಲ್ಲ. ಆದರೆ ನೀವು ಫೋನ್ ಕಾಲ್ ಮಾಡಬೇಕಾದ್ರೆ ಇಂಟೆಲಿಜೆಂಟ್ ಕಾಲ್ ನಾಯ್ಸ್ ರಿಡ್ಯೂಷನ್ ಅನ್ನೋ ಒಂದು ಫ್ಯೂಚರ್ನ ಕೊಟ್ಟಿದ್ದಾರೆ. ಬಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಹೇಳೋದಾದರೆ, ಸೊ ಇದು ಬಂದು ನೀವು ಫೋನ್ ಕಾಲ್ ಮಾಡಬೇಕಾದ್ರೆ ಮಾತ್ರ ನಿಮ್ಮ ಒಂದು ನಾಯ್ಸ್ನ ರಿಮೂವ್ ಮಾಡುತ್ತೆ. ಅದು ಬಿಟ್ಟರೆ ನೀವು ಮ್ಯೂಸಿಕ್ ಕೇಳಬೇಕಾದ್ರೆ, ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಬೇಕಾದ್ರೆ ಯಾವುದೇ ರೀತಿ ನಾಯ್ಸ್ ಕ್ಯಾನ್ಸಲೇಷನ್ ಅನ್ನೋ ಒಂದು ಫ್ಯೂಚರು ನಿಮಗೆ ವರ್ಕ್ ಆಗೋದಿಲ್ಲ. ಸೊ ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಒಂದು ವಾಯ್ಸು ನೀವು ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅವರಿಗೆ ಯಾವ ರೀತಿ ಕೇಳುತ್ತೆ ಅಂತ ನಿಮಗೆ ಹೇಳೋದಾದರೆ, ಸೊ ನಾನು ನಿಮಗೆ ಇವಾಗ ಒಂದು ರೆಕಾರ್ಡ್ ಕೂಡ ಹಾಕ್ತೀನಿ. ಸೊ ಆ ಒಂದು ರೆಕಾರ್ಡ್ನ ನೋಡಿಕೊಂಡು ಯಾವ ರೀತಿ ಈ ಒಂದು ನಿಮ್ಮ ಒಂದು ವಾಯ್ಸು ಈ ಒಂದು ಇಯರ್ಬಡ್ಸಲ್ಲಿ ಕೇಳುತ್ತೆ ಅಂತ ನೀವು ನೋಡ್ಕೊಬೋದು. ಸೊ ಇನ್ನು ವಾಯ್ಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಸೊ ನೀವು ಏನು ವಾಯ್ಸ್ ಕೇಳಿಸ್ಕೊತಿದ್ದೀರಾ ಈ ಒಂದು ವಾಯ್ಸ್ ಬಂದು ಓಪೋ ಎಂಕೋ ಬಡ್ಸಿಂದಲೇ ಬರ್ತಾ ಇರೋದು. ಸೊ ಹೇಗಿದೆ ವಾಯ್ಸು ಅಂತ ಕಮೆಂಟ್ ಮಾಡಿ. ವಾಯ್ಸ್ ಕ್ವಾಲಿಟಿಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ನಾಯ್ಸ್ ಬಂದು ನಿಮಗೆ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ನಾನು ಇವಾಗ ಒಳಗಡೆ ಇದ್ದೀನಿ, ಹಾಗಾಗಿ ನಿಮಗೆ ಅಷ್ಟು ನಾಯ್ಸ್ ಕೇಳಿಸ್ತಿಲ್ಲ. ಬಟ್ ಹೊರಗಡೆ ಇತ್ತು ಅಂದರೆ ಖಂಡಿತವಾಗ್ಲೂ ನಿಮಗೆ ನಾಯ್ಸ್ ತುಂಬಾ ಕೇಳುತ್ತೆ. ಸೊ ಹಾಗಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಅಷ್ಟು ಅಕ್ಯುರೇಟಾಗಿ ವರ್ಕ್ ಆಗೋದಿಲ್ಲ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ವಾ, ಈ ರೀತಿ ನಿಮಗೆ ನಿಮ್ಮ ಒಂದು ವಾಯ್ಸು ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಬೇಕಾದ್ರೆ ಕೇಳುತ್ತೆ. ಇನ್ನು ನನಗನ್ಸಿರೋ ಪ್ರಕಾರ ಈ ಒಂದು ಇಯರ್ಬಡ್ಸಲ್ಲಿ ಅಷ್ಟು ಅಕ್ಯುರೇಟಾಗಿ ನಿಮ್ಮ ಒಂದು ನಾಯ್ಸ್ನ ರಿಮೂವ್ ಮಾಡುತ್ತೆ ಅಂತ ಹೇಳೋದಿಲ್ಲ. ಬಟ್ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ವಾಯ್ಸ್ನ ರಿಮೂವ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಬ್ಯಾಟ್ರಿ ಕೆಪಾಸಿಟಿ. ಈ ಒಂದು ಓಪೋ ಎಂಕೋ ಬಡ್ಸಲ್ಲಿ
ಬಡ್ಸಿನ ಚಾರ್ಜಿಂಗ್ ಟೈಮ್ ಬಂದು ನಿಮಗೆ 6 ಅವರ್ಸ್ ಬ್ಯಾಟ್ರಿ ಲೈಫ್ ಬರುತ್ತೆ. ಅಂದರೆ ನೀವು 50% ವಾಲ್ಯೂಮ್ ಇಟ್ಕೊಂಡು ಯೂಸ್ ಮಾಡ್ತಿದ್ದೀರಾ ಅಂದರೆ 6 ಅವರ್ಸ್ ಬ್ಯಾಟ್ರಿ ಲೈಫ್ ಬರುತ್ತೆ. ಅದೇ ನೀವು 50%ಗಿಂತ ಜಾಸ್ತಿ ವ್ಯಾಲ್ಯೂಮ್ ಇಟ್ಕೊಂಡು ಯೂಸ್ ಮಾಡ್ತಿದ್ದೀರಾ ಅಂದರೆ ಬ್ಯಾಟ್ರಿ ಲೈಫ್ ಕೂಡ ಕಮ್ಮಿ ಬರುತ್ತೆ. ಇನ್ನು ಚಾರ್ಜಿಂಗ್ ಕೇಸ್ ಬಂದು 24 ಅವರ್ಸ್ ಬ್ಯಾಟ್ರಿ ಲೈಫ್ ಬರುತ್ತೆ ಅಂತ ಓಪೋ ಅಫಿಷಿಯಲ್ ಆಗಿ ಹೇಳ್ತಿದೆ. ಬಟ್ ನಾನು ಯೂಸ್ ಮಾಡ್ದಂಗೆ ನನಗೂ ಕೂಡ ಅದೇ ರೀತಿ ಬ್ಯಾಟ್ರಿ ಬ್ಯಾಕಪ್ ಬರ್ತಿದೆ. ಸೊ ನಾನು ಯೂಸ್ ಮಾಡ್ದಂಗೆ ನನಗೆ 1.5 ಇಂದ 2 ದಿವಸ ತನಕಲೂ ಈ ಒಂದು ಚಾರ್ಜಿಂಗ್ ಕೇಸು ಬ್ಯಾಟ್ರಿ ಬ್ಯಾಕಪ್ ಬರ್ತಿದೆ. ಬಟ್ ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಜಾಸ್ತಿ ವ್ಯಾಲ್ಯೂಮ್ ಇಟ್ಕೊಂಡು ಇಯರ್ಬಡ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಜಾಸ್ತಿ ಚಾರ್ಜು ಡ್ರೈನ್ ಆಗುತ್ತೆ. ಸೊ ಆವಾಗ ನೀವು ಪದೇ ಪದೇ ಇಯರ್ಬಡ್ಸ್ನ ಚಾರ್ಜಿಗೆ ಹಾಕ್ತಾ ಇರ್ತೀರಾ. ಸೊ ಆವಾಗ ಕೇಸ್ ಕೂಡ ಬ್ಯಾಟ್ರಿ ಬ್ಯಾಕಪ್ ಕಮ್ಮಿ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ IPX54 ವಾಟರ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಅಂದರೆ ನೀವೇನಾದ್ರು ವರ್ಕೌಟ್ ಮಾಡ್ತಿದ್ದೀರಾ ಅಂದರೆ, ಸೊ ನೀವೇನಾದ್ರು ಸ್ವೆಟ್ ಆಗ್ತಿದ್ದೀರಾ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಈ ಒಂದು ಇಯರ್ಬಡ್ಸಿಗೆ. ಸೊ ಇನ್ನು ನೆಕ್ಸ್ಟು ಈ ಒಂದು ಓಪೋ ಎಂಕೋ ಬಡ್ಸಿನ ಓವರಾಲ್ ಹೇಳೋದಾದರೆ ಅಂದರೆ ತೊಗೊಬಾರ್ದಾ ಈ ಒಂದು ಪ್ರೈಸ್ ರೇಂಜಿಗೆ ವರ್ತ್ ಇದೆಯಾ ಅಂತ ನೀವು ನನ್ನ ಕೇಳೋದಾದರೆ, ಸೊ ಈ ಒಂದು ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಇಯರ್ಬಡ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇಷ್ಟು ಒಳ್ಳೆ ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಇಯರ್ಬಡ್ ಅಂತಲೇ ಹೇಳ್ತೀನಿ. ಹಾಗೆ ಕನೆಕ್ಟಿವಿಟಿಲೂ ಅಷ್ಟೇ ನನಗೆ ಯಾವುದೇ ರೀತಿ ಇಶ್ಯೂಸ್ಗಳಿಲ್ಲ. ಸೊ ನನಗೆ ಆರಾಮಾಗಿ ನಾನು ಲಾಸ್ಟ್ 1 ವೀಕಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಈ ಒಂದು ಇಯರ್ಬಡ್ಸಲ್ಲಿ. ಸೊ ಹಾಗಾಗಿ ನೀವು ಕಣ್ಣು ಮುಚ್ಕೊಂಡು ಈ ಒಂದು 1799 ರೂಪಾಯಿಗೆ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಆಫರ್ ಟೈಮಲ್ಲಿ ತೊಗೊತಿದ್ದೀರಾ ಅಂದರೆ ಇನ್ನೂ ಕಮ್ಮಿಗೆ ನಿಮಗೆ ಈ ಒಂದು ಇಯರ್ಬಡ್ಸು ಸಿಗುತ್ತೆ. 1699 ಅಥವಾ 1599 ರೂಪಾಯಿಗೆ ನಿಮಗೆ ಈ ಒಂದು ಇಯರ್ಬಡ್ಸು ಸಿಕ್ಬಿಡುತ್ತೆ. ಸೊ ಇದಿಷ್ಟು ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ. ಲಿಂಕು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಾನು ನಿಮಗೆ ಟೆಕ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು.